ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಏಕಾದಶಿಯ ಪುಣ್ಯ ದಿನದಂದು ನಡೆದ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಂಕರಾಚಾರ್ಯರನ್ನು ನಿಂದನೆ ಮಾಡಿದ ಘಟನೆಯೊಂದು ವರದಿಯಾಗಿದೆ. ಏಕಾದಶಿಯಂದು ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಇಬ್ಬರು ನಡೆಸಿಕೊಟ್ಟ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಂಕರಾಚಾರ್ಯರ ಕುರಿತು ನಿಂದನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯನ್ನು ಶಂಕರಾಚಾರ್ಯರ ಸಿದ್ಧಾಂತವನ್ನು ಪ್ರತಿಪಾದಿಸುವವರು ಹಾಗೂ ಹಿಂದೂ ಪರ ಹೋರಾಟಗಾರರು ಖಂಡಿಸಿದ್ದು ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಹಾಗೂ ಕ್ಷಮೆಯಾಚನೆಗೆ ಆಗ್ರಹಿಸಿದ್ದು ಉಡುಪಿ ಮಠದಿಂದ ಸ್ಪಷ್ಟೀಕರಣ ನೀಡುವಂತೆ ಆಗ್ರಹಿಸಿದ್ದಾರೆ. ಹಿನ್ನೆಲೆಯನ್ನು ತಿಳಿಯೋಣ. ಹಿಂದೆ ಭೀಮಸೇನನಿಂದ ದುಃಖಿತರಾದ ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶ್ಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶ್ಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು. ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೋಗಿ ಕೇಳಿಕೊಳ್ಳುತ್ತಾರೆ, ಹಿಂಗೆ ಆದರೆ ಏನಪ್ಪ, ನೀನೇ ಕಾಯಬೇಕು ಅಂತ ಕೇಳಿಕೊಂಡಾಗ ತಮ್ಮ ಪುತ್ರನಾದ ಹನುಮಂತನನ್ನು ಕಲಿಯುಗದಲ್ಲಿ ಮತ್ತೆ ಭೂಲೋಕದಲ್ಲಿ ಕಳಿಸಿಕೊಡುತ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.